ಹಿಂದೂಪರ ಸಂಘಟನೆಗಳ ಎಲ್ಲ ಕಾರ್ಯಕರ್ತರೇ ಹಾಗೂ ಬಿಜೆಪಿ ಮುಖಂಡರಾಗಿರುವಂತಹ ರಮೇಶ್ ಗೌಡ್ರೆ, ಮಂಜು ಅವರೇ ಹಾಗೂ ನನ್ನ ಮಾಧ್ಯಮ ಮಿತ್ರರೇ, ಮೊನ್ನೆ ಶಹಾಪುರಕ್ಕೆ ಹೋಗಿದ್ದೆ. ಅಲ್ಲಿಂದ ಯಾದಗಿರಿಗೆ ಹೋದೆ. ಅನಂತರ ಕಲಬುರಗಿ ನಗರಕ್ಕೆ ಹೋಗಿದ್ದೆ. ಇದೇ ಗಣೇಶೋತ್ಸವ ಮೆರವಣಿಗೆಗೋಸ್ಕರ. ಶಹಾಪುರದಲ್ಲಿ ಒಂದು ಬೃಹತ್ ಮೆರವಣಿಗೆ ಇತ್ತು. ಆ ಮೆರವಣಿಗೆಯನ್ನು ನಾವು ಪ್ರಾರಂಭ ಮಾಡಿದ ಕೂಡಲೇ ಏನು ನಗರ ಅಲಂಕಾರ ಮಾಡಿಲ್ಲ ಅಂತ ಕೇಳಿದ್ರೆ, ಸರಿ ನಗರಸಭೆಯಲ್ಲಿ ಅಧ್ಯಕ್ಷ ಆಗಿ ಒಬ್ಬ ಮುಸಲ್ಮಾನ ಬಂದಿದ್ದಾರೆ, ಹಾಗಾಗಿ ಅಲಂಕಾರಕ್ಕೆ ನಾವು ಅವಕಾಶ ಕೊಡಲ್ಲ, ಒಂದು ವೇಳೆ ನೀವು ಅಲಂಕಾರ ಮಾಡಿದ್ರು ಕೂಡ ಇಮಿಡಿಯೇಟ್ ಕಿತ್ತೋಗಿತೀವಿ ಅಂತ ಹೇಳಿದ್ರು. ಆಗ ಪ್ರೊಸೆಷನ್ ಸ್ವಲ್ಪ ಮುಂದಕ್ಕೆ ಬಂದು ಕೂಡಲೇ ಎಲ್ಲ ಅಂಗಡಿ ಮುಂಗಟ್ಟುಗಳ ಮೇಲೆ 2 ದಿನ ಮೊದಲು ನಡೆದಂತಹ ಈದ್ ಪ್ರೊಸೆಷನ್ ಮೇಲೆ ಹಾಕಿದಂತಹ ಬಾವುಟಗಳು ಹಾಕಿದ್ದಾವೆ. ದಾವಣಗೆರೆಯಲ್ಲಿ ಗಲಾಟೆ ಆಯಿತು. ಹಿಂದೂಗಳ ಹತ್ಯೆಯನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದಲೇ ಎಲ್ಲ ತಯಾರಿ ಮಾಡಿದ್ರು. ಬಿಯರ್ ಬಾಟ್ಲ್ಗಳಿಗೆ ಪೆಟ್ರೋಲ್ ಅನ್ನು ತುಂಬಿ ಬಿಸಾಡ್ಲಿಕ್ಕೆ ರೆಡಿ ಆಗಿದ್ರು. ಪೆಟ್ರೋಲ್ ಬಾಂಬ್ಗಳನ್ನು ಮಾಡಿದ್ರು ಅಂತ ಪೊಲೀಸ್ FIR ಹೇಳ್ತಾ ಇದೆ. ಚಾಮರಾಜಪೇಟೆನಲ್ಲಿರುವಂತಹ ಈದ್ಗಾ ಮೈದಾನ ಸುಪ್ರೀಂ ಕೋರ್ಟ್ ವರೆಗೂ ಹೋರಾಟವನ್ನು ಮಾಡಿ ಅಲ್ಲಿ ಗಣೇಶೋತ್ಸವ ಮಾಡಲಿಕ್ಕೆ, ಅಲ್ಲಿ ಗಣೇಶನ ಕೂರಿಸಲಿಕ್ಕೆ ಪರ್ಮಿಷನ್ ತಗೊಂಡು ಬಂದ್ರು ಕೂಡ DJ ಕಟ್ಟಕ್ ಬಿಡಲ್ಲ ಅಂತ ಹೇಳಿ ಅಲ್ಲಿನ ಪ್ರೊಟೆಸ್ಟ್ ನಡೀತಾ ಇದೆ. ತುಮಕೂರಿನಲ್ಲಿ ಹಿಂದೂ ಪರ ಕಾರ್ಯಕರ್ತರು ಹೋಗ್ತಿದ್ರೆ, ಪುನೀತ್ ಕೆರಾಡೆ ಹೋಗ್ತಿದ್ರೆ ಅಂತ ಕೂಡ ನಿಮಗೆ ನಿಷೇಧವನ್ನು ಹೇರಿದ್ದೀವಿ ಅಂತ ವಾಪಸ್ ಕಳಿಸಿದ್ರು. ಶಹಾಪುರದಲ್ಲಿ ಆಂದೋಲನ ಮಠದ ಸ್ವಾಮೀಜಿಗಳು, ಸಿದ್ದಲಿಂಗ ಸ್ವಾಮೀಜಿಯವರು ಕಳೆದ ವರ್ಷನೂ ಕೂಡ ಅದರಲ್ಲಿ ಪ್ರೊಸೆಷನ್ ಅಲ್ಲಿ ಭಾಗಿಯಾಗಿದ್ರು. ಅವರಿಗೂ ಕೂಡ ಜಿಲ್ಲಾಡಳಿತ ನಿಮಗೆ 2 ದಿನ ನಿಷೇಧ ಹೇರಿದ್ದೀವಿ, ವಾಪಸ್ ಹೋಗಿ ಅಂತ ಹೇಳ್ಬಿಟ್ಟು ಅವ್ರನ್ನು ಕಳಿಸಿದ್ರು. ಹೀಗೆ ಎಲ್ಲಾ ಕಡೆನೂ ಕೂಡ ಗಣೇಶ ಪ್ರೊಸೆಷನ್ಗಳ ಮೇಲೆ ಅವ್ಯಾಹತವಾಗಿ ದಾಳಿ ನಡೀತಾ ಇದೆ. ಅದು ನಾಗಮಂಗಲದಲ್ಲಿ ಶುರುವಾಗಿತ್ತು, ಇಡೀ ರಾಜ್ಯಾದ್ಯಂತ ಒಂದು ರೀತಿ ಕಿಚ್ಚು ರೀತಿಯಲ್ಲಿ ಹತ್ತಾ ಇದೆ. ಇದ್ರ ಹಿಂದೆ ಇದು ಒಂದು ಐಸೋಲೇಟೆಡ್ ಅಥವಾ ಯಾವುದೋ ಒಂದು ವಿರಳವಾದ ಘಟನೆ ಅಂತ ಭಾವಿಸಬೇಡಿ. ಇದ್ರ ಹಿಂದೆ ಒಂದು ವ್ಯವಸ್ಥಿತ ಪಿತೂರಿ ಇದೆ. ಇಡೀ ರಾಜ್ಯದಲ್ಲಿರುವಂತಹ ಎಲ್ಲಾ ಗಣೇಶೋತ್ಸವಗಳ ಮೇಲೆ ಒಂದಲ್ಲ ಒಂದು ತಗಾದೆಯನ್ನ, ಸಮಸ್ಯೆಯನ್ನ ತಂದಿಟ್ಟು ಮುಂದಿನ ವರ್ಷದಿಂದ ಗಣೇಶ ಪ್ರೊಸೆಷನ್ ಮಾಡಲಿಕ್ಕೆ ಅವಕಾಶವನ್ನೇ ಕೊಡಬಾರದು. ಗಣೇಶ ಪ್ರೊಸೆಷನ್ ಮಾಡಲಿಕ್ಕೆ ಅವಕಾಶ ಕೊಡ್ತು ಅಂತ ಹೇಳಿದ್ರೆ ಇಲ್ಲಿ ಗಲಭೆ ಆಗುತ್ತೆ, ಕೋಮುದಳ್ಳೂರಿ ಆಗುತ್ತೆ ಅಂತ ಹೇಳಿ ಈ ನೆಪವನ್ನು ಒಟ್ಟಿ ಗಣೇಶ ಪ್ರೊಸೆಷನ್, ಗಣೇಶೋತ್ಸವನ್ನ ಸಂಪೂರ್ಣವಾಗಿ ಹತ್ತಿಕ್ಕುವಂತಹ ಒಂದು ವ್ಯವಸ್ಥಿತ ಪ್ರಯತ್ನ ಇಡೀ ರಾಜ್ಯದಲ್ಲಿ ನಡೀತಾ ಇದೆ ಬಂಧುಗಳೇ. ಇದನ್ನ ಹಿಂದೂ ಬಾಂಧವರು ಅರ್ಥ ಮಾಡ್ಕೊಳ್ಬೇಕು. ಒಂದು ಕಾಶ್ಮೀರವನ್ನ ಹಿಂದೂಗಳ ಕೈಯಿಂದ ತಪ್ಪಾದ ಕೂಡಲೇ, ಅಲ್ಲಿ ಮುಸಲ್ಮಾನರ ಆಳ್ವಿಕೆ ಬಂದಾದ ಕೂಡಲೇ ಇಡೀ ಪಂಡಿತರನ್ನು ಓಡಿಸಿದ್ರು. ಒಂದು ಆಂಧ್ರ ಪ್ರದೇಶ ಜಗನ್ಮೋಹನ್ ರೆಡ್ಡಿ ಎಂಬ ಒಬ್ಬ ಕ್ರೈಸ್ತನ ಕೈಗೆ ಸಿಕ್ಕಿದ ಕೂಡಲೇ ಇಡೀ ನಾವು ತಿನ್ನುವಂತ ಲಡ್ಡುಗೆ ಹಂದಿಯ ಕೊಪ್ಪು, ದನದ ಕೊಪ್ಪು, ಮೀನಿನ ಎಣ್ಣೆ ಹಾಕ್ತಾರೆ. ಇವತ್ತು ಕೇರಳದ ಪರಿಸ್ಥಿತಿ ಏನಾಗ್ತಿದೆ ಅಂತ ನಾವು ನೋಡ್ತಾ ಇದ್ದೀವಿ. ಕರ್ನಾಟಕದಲ್ಲೂ ಕೂಡ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಇವತ್ತು ಪರಿಸ್ಥಿತಿ ಹೇಗಾಗಿದೆ ಅಂತ ಹೇಳಿದ್ರೆ, ಅಲ್ಪಸಂಖ್ಯಾತರ ಮತಗಳಿಗೋಸ್ಕರವಾಗಿ ಅವರು ಯಾವುದೇ ಕಾಂಪ್ರಮೈಸ್ ಮಾಡಲಿಕ್ಕೂ ರೆಡಿ ಆಗಿಬಿಟ್ಟಿದ್ದಾರೆ. ಹಾಗಾಗಿ ನಾನು ಹಿಂದೂ ಬಾಂಧವರಲ್ಲಿ ಕೇಳ್ಕೊಳ್ತೀನಿ, ದಯವಿಟ್ಟು ಇದ್ಯಾವುದೋ ಒಂದು ವಿರಳ ಘಟನೆ ಅಂತ ಭಾವಿಸಬೇಡಿ. ಇದರಿಂದ ಹಿಂದೂಪರ ಸಂಘಟನೆಗಳ ಎಲ್ಲ ಕಾರ್ಯಕರ್ತರೇ ಹಾಗೂ ಬಿಜೆಪಿ ಮುಖಂಡರಾಗಿರುವಂತಹ ರಮೇಶ್ ಗೌಡ್ರೆ, ಮಂಜು ಅವರೇ ಹಾಗೂ ನನ್ನ ಮಾಧ್ಯಮ ಮಿತ್ರರೇ, ಮೊನ್ನೆ ಶಹಾಪುರಕ್ಕೆ ಹೋಗಿದ್ದೆ. ಅಲ್ಲಿಂದ ಯಾದಗಿರಿಗೆ ಹೋದೆ. ಅನಂತರ ಕಲಬುರಗಿ ನಗರಕ್ಕೆ ಹೋಗಿದ್ದೆ. ಇದೇ ಗಣೇಶೋತ್ಸವ ಮೆರವಣಿಗೆಗೋಸ್ಕರ. ಶಹಾಪುರದಲ್ಲಿ ಒಂದು ಬೃಹತ್ ಮೆರವಣಿಗೆ ಇತ್ತು. ಆ ಮೆರವಣಿಗೆಯನ್ನು ನಾವು ಪ್ರಾರಂಭ ಮಾಡಿದ ಕೂಡಲೇ ಏನು ನಗರ ಅಲಂಕಾರ ಮಾಡಿಲ್ಲ ಅಂತ ಕೇಳಿದ್ರೆ, ಸರಿ ನಗರಸಭೆಯಲ್ಲಿ ಅಧ್ಯಕ್ಷ ಆಗಿ ಒಬ್ಬ ಮುಸಲ್ಮಾನ ಬಂದಿದ್ದಾರೆ, ಹಾಗಾಗಿ ಅಲಂಕಾರಕ್ಕೆ ನಾವು ಅವಕಾಶ ಕೊಡಲ್ಲ, ಒಂದು ವೇಳೆ ನೀವು ಅಲಂಕಾರ ಮಾಡಿದ್ರು ಕೂಡ ಇಮಿಡಿಯೇಟ್ ಕಿತ್ತೋಗಿತೀವಿ ಅಂತ ಹೇಳಿದ್ರು. ಆಗ ಪ್ರೊಸೆಷನ್ ಸ್ವಲ್ಪ ಮುಂದಕ್ಕೆ ಬಂದು ಕೂಡಲೇ ಎಲ್ಲ ಅಂಗಡಿ ಮುಂಗಟ್ಟುಗಳ ಮೇಲೆ 2 ದಿನ ಮೊದಲು ನಡೆದಂತಹ ಈದ್ ಪ್ರೊಸೆಷನ್ ಮೇಲೆ ಹಾಕಿದಂತಹ ಬಾವುಟಗಳು ಹಾಕಿದ್ದಾವೆ. ದಾವಣಗೆರೆಯಲ್ಲಿ ಗಲಾಟೆ ಆಯಿತು. ಹಿಂದೂಗಳ ಹತ್ಯೆಯನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದಲೇ ಎಲ್ಲ ತಯಾರಿ ಮಾಡಿದ್ರು. ಬಿಯರ್ ಬಾಟ್ಲ್ಗಳಿಗೆ ಪೆಟ್ರೋಲ್ ಅನ್ನು ತುಂಬಿ ಬಿಸಾಡ್ಲಿಕ್ಕೆ ರೆಡಿ ಆಗಿದ್ರು. ಪೆಟ್ರೋಲ್ ಬಾಂಬ್ಗಳನ್ನು ಮಾಡಿದ್ರು ಅಂತ ಪೊಲೀಸ್ FIR ಹೇಳ್ತಾ ಇದೆ.
ಚಾಮರಾಜಪೇಟೆನಲ್ಲಿರುವಂತಹ ಈದ್ಗಾ ಮೈದಾನ ಸುಪ್ರೀಂ ಕೋರ್ಟ್ ವರೆಗೂ ಹೋರಾಟವನ್ನು ಮಾಡಿ ಅಲ್ಲಿ ಗಣೇಶೋತ್ಸವನ ಮಾಡ್ಲಿಕ್ಕೆ, ಅಲ್ಲಿ ಗಣೇಶನ ಕೂರಿಸಲಿಕ್ಕೆ ಪರ್ಮಿಷನ್ ತಗೊಂಡು ಬಂದ್ರು ಕೂಡ ಡಿಜೆ ಕಟ್ಟಕ್ ಬಿಡಲ್ಲ ಅಂತ ಹೇಳಿ ಅಲ್ಲಿನ ಪ್ರೊಟೆಸ್ಟ್ ನಡೀತಾ ಇದೆ. ತುಮಕೂರಿನಲ್ಲಿ ಹಿಂದೂ ಪರ ಕಾರ್ಯಕರ್ತರು ಹೋಗ್ತಿದ್ರೆ, ಪುನೀತ್ ಕೆರಾಡೆ ಹೋಗ್ತಿದ್ರೆ ಅಂತ ಅಂದ್ಕೊಳ್ಳೆ ನಿಮಗೆ ನಿಷೇಧವನ್ನು ಹೇರಿದೀವಿ ಅಂತ ವಾಪಸ್ ಕಳಿಸಿದ್ರು. ಶಹಾಪುರದಲ್ಲಿ ಆಂದೋಲನ ಮಠದ ಸ್ವಾಮೀಜಿಗಳು, ಸಿದ್ದಲಿಂಗ ಸ್ವಾಮೀಜಿಯವರು ಕಳೆದ ವರ್ಷವೂ ಕೂಡ ಅದರಲ್ಲಿ ಪ್ರೊಸೆಷನ್ ಅಲ್ಲಿ ಭಾಗಿಯಾಗಿದ್ರು. ಅವರಿಗೂ ಕೂಡ ಜಿಲ್ಲಾಡಳಿತ ನಿಮಗೆ 2 ದಿನ ನಿಷೇಧ ಹೇರಿದಿವೆ, ವಾಪಸ್ ಹೋಗಿ ಅಂತ ಹೇಳ್ಬಿಟ್ಟು ಅವ್ರನ್ನು ಕಳಿಸಿದ್ರು. ಹೀಗೆ ಎಲ್ಲಾ ಕಡೆನೂ ಕೂಡ ಗಣೇಶ ಪ್ರೊಸೆಷನ್ಗಳ ಮೇಲೆ ಅವ್ಯಾಹತವಾಗಿ ದಾಳಿ ನಡೀತಾ ಇದೆ. ಅದು ನಾಗಮಂಗಲದಲ್ಲಿ ಶುರುವಾಗಿತ್ತು, ಇಡೀ ರಾಜ್ಯಾದ್ಯಂತ ಒಂದು ರೀತಿ ಕಿಚ್ಚು ರೀತಿಯಲ್ಲಿ ಹತ್ತಾ ಇದೆ. ಇದ್ರ ಹಿಂದೆ ಇದು ಒಂದು ಐಸೋಲೇಟೆಡ್ ಅಥವಾ ಯಾವುದೋ ಒಂದು ವಿರಳವಾದ ಘಟನೆ ಅಂತ ಭಾವಿಸಬೇಡಿ. ಇದ್ರ ಹಿಂದೆ ಒಂದು ವ್ಯವಸ್ಥಿತ ಪಿತೂರಿ ಇದೆ. ಇಡೀ ರಾಜ್ಯದಲ್ಲಿರುವಂತಹ ಎಲ್ಲಾ ಗಣೇಶೋತ್ಸವಗಳ ಮೇಲೆ ಒಂದಲ್ಲ ಒಂದು ತಗಾದೆಯನ್ನ, ಸಮಸ್ಯೆಯನ್ನ ತಂದಿಟ್ಟು ಮುಂದಿನ ವರ್ಷದಿಂದ ಗಣೇಶ ಪ್ರೊಸೆಷನ್ ಮಾಡಲಿಕ್ಕೆ ಅವಕಾಶವನ್ನೇ ಕೊಡಬಾರದು. ಗಣೇಶ ಪ್ರೊಸೆಷನ್ ಮಾಡಲಿಕ್ಕೆ ಅವಕಾಶ ಕೊಡ್ತು ಅಂತ ಹೇಳಿದ್ರೆ ಇಲ್ಲಿ ಗಲಭೆ ಆಗುತ್ತೆ, ಕೋಮುದಳ್ಳುರಿ ಆಗುತ್ತೆ ಅಂತ ಹೇಳಿ ಈ ನೆಪವನ್ನು ಒಟ್ಟಿ ಗಣೇಶ ಪ್ರೊಸೆಷನ್, ಗಣೇಶೋತ್ಸವನ್ನ ಸಂಪೂರ್ಣವಾಗಿ ಹತ್ತಿಕ್ಕುವಂತಹ ಒಂದು ವ್ಯವಸ್ಥಿತ ಪ್ರಯತ್ನ ಇಡೀ ರಾಜ್ಯದಲ್ಲಿ ನಡೀತಾ ಇದೆ ಬಂಧುಗಳೇ. ಇದನ್ನ ಹಿಂದೂ ಬಾಂಧವರು ಅರ್ಥ ಮಾಡ್ಕೊಳ್ಬೇಕು. ಒಂದು ಕಾಶ್ಮೀರವನ್ನ ಹಿಂದೂಗಳ ಕೈಯಿಂದ ತಪ್ಪಿಯಾದ ಕೂಡಲೇ, ಅಲ್ಲಿ ಮುಸಲ್ಮಾನರ ಆಳ್ವಿಕೆ ಬಂದಾದ ಕೂಡಲೇ ಇಡೀ ಪಂಡಿತರನ್ನು ಓಡಿಸಿದ್ರು. ಒಂದು ಆಂಧ್ರ ಪ್ರದೇಶ ಜಗನ್ಮೋಹನ್ ರೆಡ್ಡಿ ಎಂಬ ಒಬ್ಬ ಕ್ರೈಸ್ತನ ಕೈಗೆ ಸಿಕ್ಕಿದ ಕೂಡಲೇ ಇಡೀ ನಾವು ತಿನ್ನುವಂತ ಲಡ್ಡುಗೆ ಹಂದಿಯ ಕೊಪ್ಪು, ದನದ ಕೊಪ್ಪು, ಮೀನಿನ ಎಣ್ಣೆ ಹಾಕ್ತಾರೆ. ಇವತ್ತು ಕೇರಳದ ಪರಿಸ್ಥಿತಿ ಏನಾಗ್ತಿದೆ ಅಂತ ನಾವು ನೋಡ್ತಾ ಇದ್ದೀವಿ. ಕರ್ನಾಟಕದಲ್ಲೂ ಕೂಡ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಇವತ್ತು ಪರಿಸ್ಥಿತಿ ಹೇಗಾಗಿದೆ ಅಂತ ಹೇಳಿದ್ರೆ, ಅಲ್ಪಸಂಖ್ಯಾತರ ಮತಗಳಿಗೋಸ್ಕರವಾಗಿ ಅವರು ಯಾವುದೇ ಕಾಂಪ್ರಮೈಸ್ ಮಾಡಲಿಕ್ಕೂ ರೆಡಿ ಆಗಿಬಿಟ್ಟಿದ್ದಾರೆ. ಹಾಗಾಗಿ ನಾನು ಹಿಂದೂ ಬಾಂಧವರಲ್ಲಿ ಕೇಳ್ಕೊಳ್ತೀನಿ, ದಯವಿಟ್ಟು ಇದ್ಯಾವುದೋ ಒಂದು ವಿರಳ ಘಟನೆ ಅಂತ ಭಾವಿಸಬೇಡಿ. ಇದರಿಂದ ಹಿಂದೂ ಪರ ಸಂಘಟನೆಗಳ ಎಲ್ಲ ಕಾರ್ಯಕರ್ತರೇ ಹಾಗೂ ಬಿಜೆಪಿ ಮುಖಂಡರಾಗಿರುವಂತಹ ರಮೇಶ್ ಗೌಡ್ರೆ, ಮಂಜು ಅವರೇ ಹಾಗೂ ನನ್ನ ಮಾಧ್ಯಮ ಮಿತ್ರರೇ, ಮೊನ್ನೆ ಶಹಾಪುರಕ್ಕೆ ಹೋಗಿದ್ದೆ, ಅಲ್ಲಿಂದ ಯಾದಗಿರಿಗೆ ಹೋದೆ, ಅನಂತರ ಕಲಬುರಗಿ ನಗರಕ್ಕೆ ಹೋಗಿದ್ದೆ ಇದೇ ಗಣೇಶೋತ್ಸವ ಮೆರವಣಿಗೆಗೋಸ್ಕರ. ಶಹಾಪುರದಲ್ಲಿ ಒಂದು ಬೃಹತ್ ಮೆರವಣಿಗೆ ಇತ್ತು. ಆ ಮೆರವಣಿಗೆಯನ್ನು ನಾವು ಪ್ರಾರಂಭ ಮಾಡಿದ ಕೂಡಲೇ ಏನು ನಗರ ಅಲಂಕಾರ ಮಾಡಿಲ್ಲ ಅಂತ ಕೇಳಿದ್ರೆ, ಸರಿ ನಗರಸಭೆಯಲ್ಲಿ ಅಧ್ಯಕ್ಷ ಆಗಿ ಒಬ್ಬ ಮುಸಲ್ಮಾನ ಬಂದಿದ್ದಾರೆ, ಹಾಗಾಗಿ ಅಲಂಕಾರಕ್ಕೆ ನಾವು ಅವಕಾಶ ಕೊಡಲ್ಲ, ಒಂದು ವೇಳೆ ನೀವು ಅಲಂಕಾರ ಮಾಡಿದ್ರು ಕೂಡ ಇಮಿಡಿಯೇಟ್ ಕಿತ್ತೋಗಿದ್ದೀವಿ ಅಂತ ಹೇಳಿದ್ರು. ಆದ್ರೆ ಪ್ರೊಸೆಷನ್ ಸ್ವಲ್ಪ ಮುಂದಕ್ಕೆ ಬಂದು ಕೂಡಲೇ ಎಲ್ಲ ಅಂಗಡಿ ಮುಂಗಟ್ಟುಗಳ ಮೇಲೆ 2 ದಿನ ಮೊದಲು ನಡೆದಂತಹ ಈದ್ ಪ್ರೊಸೆಷನ್ ಮೇಲೆ ಹಾಕಿದಂತಹ ಬಾವುಟಗಳು ಹಾಕಿದ್ದಾವೆ. ದಾವಣಗೆರೆಯಲ್ಲಿ ಗಲಾಟೆ ಆಯ್ತು. ಹಿಂದೂಗಳ ಹತ್ಯೆಯನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದಲೇ ಎಲ್ಲ ತಯಾರಿ ಮಾಡಿದ್ರು. ಬಿಯರ್ ಬಾಟಲ್ಗಳಿಗೆ ಪೆಟ್ರೋಲ್ ತುಂಬಿ ಬಿಸಾಡ್ಲಿಕ್ಕೆ ರೆಡಿ ಆಗಿದ್ರು, ಪೆಟ್ರೋಲ್ ಬಾಂಬ್ಗಳನ್ನು ಮಾಡಿದ್ರು.